ನಮಸ್ಕಾರ. ಈಗ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ವ, ಇದು ಎಕ್ಕದ ಗಿಡ ನಮ್ಮನೆ ಹತ್ರನೇ ಇರೋದು. ಈಗ ನೋಡಿ ಎಲ್ಲ ಎಷ್ಟು ನೀಟಾಗಿ ಚಿಗುರುತ್ತಾ ಇದೆ. ನಾವು ಸಾಮಾನ್ಯವಾಗಿ ಮೊದಲಿನಿಂದನೂ ಕೂಡ ಅಷ್ಟೇ ಎಕ್ಕದ ಗಿಡವನ್ನು ಗಣಪತಿಗೆ ಹೋಲಿಸ್ತೀವಿ. ಗಣಪತಿಯ ಪೂಜೆ ಮಾಡಿದಷ್ಟೇ ಶಕ್ತಿ ಸಾಮರ್ಥ್ಯ ಇದರಲ್ಲಿದೆ. ಮತ್ತು ಗಣಪತಿಯನ್ನು ನಾವು ಆರಾಧನೆ ಮಾಡುವಾಗ ಯಾವ ರೀತಿಯಾಗಿರ್ತಕ್ಕಂತಹ ವಿಘ್ನಗಳು ಬಾರದಂತೆ ನಮಗೆ ಸಿದ್ಧಿ ಬುದ್ಧಿ ಎಲ್ಲ ಕಲ್ಪಿಸಲಿ ಗಣಪತಿ ಅಂಥೇಳಿ ನಾವು ಯಾವುದೇ ಒಂದು ಪೂಜೆ ಪುನಸ್ಕಾರ ಆಗಿರ್ಬೋದು, ಒಂದು ಹೋಮ ಹವನಗಳಾಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಗಣಪತಿಯ ಆರಾಧನೆಯನ್ನು ಮಾಡ್ತೀವಲ್ಲ. ಹಾಗೆ ಈ ಎಕ್ಕದ ಗಿಡದ ಪೂಜೆಯನ್ನು ಮಾಡಬೇಕಾದ್ರೂ ಕೂಡ ಅಷ್ಟೇ, ಕೆಲವೊಂದು ಏನಾದರೂ ನಮ್ಮ ಮದುವೆ ಕಾರ್ಯಕ್ರಮಗಳಲ್ಲಾಗಲಿ, ಫೈನಾನ್ಷಿಯಲ್ ಆಗಲಿ, ಯಾವುದೋ ಒಂದು ದೋಷನೋ ಏನೋ ಒಂದು ಇರುತ್ತೆ ಅಂತ ತಿಳ್ಕೊಳ್ಳಿ, ಮದುವೆ ಸಂಬಂಧಪಟ್ಟಿರೋದು. ಈ ಎಕ್ಕದ ಗಿಡದ ಪೂಜೆಯಿಂದನೂ ಕೂಡ ಅಷ್ಟೇ ಒಳ್ಳೆಯ ಪ್ರತಿಫಲ ಸಿಗ್ತಾ ಹೋಗುತ್ತೆ. ಇದನ್ನು ನಾನು ಕೂಡ ಸುಮಾರು ಜನಕ್ಕೆ ಸಜೆಸ್ಟ್ ಮಾಡಿದ್ದೀನಿ. 21 ದಿವಸ ಪೂಜೆ ಮಾಡೋದು, 48 ದಿವಸ ಈ ರೀತಿಯಾಗಿ ಮಂಡಲವನ್ನು ಇಟ್ಕೊಂಡು ಇದರ ಸುತ್ತ ಪ್ರದಕ್ಷಿಣೆಯನ್ನು ಮಾಡಿದಷ್ಟು ನಮಗೆ ಸಕಾರಾತ್ಮಕ ಶಕ್ತಿ ಬರ್ತಾ ಹೋಗುತ್ತೆ. ಮತ್ತು ನಮ್ಮ ಆಲೋಚನೆಗಳೂ ಕೂಡ ಅಷ್ಟೇ ಒಂದು ಧನಾತ್ಮಕ ಶಕ್ತಿಯಿಂದ ಕೂಡಿದ್ದು, ಧನಾತ್ಮಕ ಶಕ್ತಿಯನ್ನು ಆವರಿಸುವಂತಹ ಒಂದು ಕ್ರಿಯೆ ನಡೀತಾ ಹೋಗುತ್ತೆ. ಆಟೋಮೆಟಿಕ್ಕಾಗಿ ಇದು ಆಕರ್ಷಣೆ ಮಾಡ್ತಾ ಹೋಗುತ್ತೆ. ಅಂದರೆ ನಿಮ್ಮಲ್ಲಿರ್ತಕ್ಕಂಥ ನಕಾರಾತ್ಮಕ ಭಾವನೆಗಳಾಗಿರ್ಬೋದು, ನಕಾರಾತ್ಮಕ ಶಕ್ತಿಗಳಾಗಿರ್ಬೋದು, ಅದನ್ನೆಲ್ಲ ತೊಡೆದು ಹಾಕುತ್ತೆ. ಮತ್ತು ಈ ಗಿಡ 10 ವರ್ಷ ಆದಮೇಲೆ ಅರ್ಕ ಗಣಪತಿ ಅಂತೇಳಿ, ಈ ಗಿಡದ ಬುಡದಲ್ಲಿ ಅರ್ಕ ಗಣಪತಿ ಅಂದರೆ ಗಣಪತಿಯ ಒಂದು ವಿಗ್ರಹದ ರೂಪದಲ್ಲೇ ಇದು ರೂಪುಗೊಂಡಿರುತ್ತೆ. ಅದನ್ನು ಬಿಳಿ ಎಕ್ಕದಲ್ಲಿ ನಾವು ನೋಡ್ಬೋದು ಅರ್ಕ ಗಣಪತಿಯನ್ನು. ಅದನ್ನು ನಾವು ಮನೆಯಲ್ಲಿ ತಂದು ಇಟ್ಕೊಂಡು, ಅದಕ್ಕೆ ಕೆಲವೊಂದು ರೂಲ್ಸ್ಗಳೆಲ್ಲ ಇದೆ. ಅದೇ ಪ್ರಕಾರವಾಗಿ ಮಾಡಿ ತಂದು ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದನೂ ಕೂಡ ಅಷ್ಟೇ ಜೀವನದಲ್ಲಿ ಬರುವಂಥ ಯಾವುದೇ ಒಂದು ವಿಘ್ನಗಳನ್ನು ಕೂಡ ಅಷ್ಟೇ ಅದು ಎದುರಿಸಿ ನಿಲ್ಲಬಹುದು, ಅಥವಾ ನಮಗಾದ್ರೂ ಅದನ್ನು ಎದುರಿಸಿ ನಿಲ್ಲುವಂಥ ಶಕ್ತಿ ಸಾಮರ್ಥ್ಯವನ್ನು ಕೊಡುತ್ತೆ. ಅಥವಾ ಆ ಒಂದು ವಿಘ್ನಗಳನ್ನು ಕೂಡ ನಮ್ಮ ಹತ್ರನೂ ಕೂಡ ಬರ್ಬೋದು, ಆ ಥರ ತಡೆ ಹಿಡಿಯುವಂತಹ ಶಕ್ತಿ ಸಾಮರ್ಥ್ಯನೂ ಇದೆ. ಈಗ ಸಾಮಾನ್ಯವಾಗಿ ಕೆಲವ್ರಿಗೆ ಮದುವೆ ಆಗಿರೋದಿಲ್ಲ, ಕೆಲವೊಂದು ಸರ್ಪದೋಷ ಅದು ಇದೆಲ್ಲ ಇರುತ್ತಲ್ಲ, ಕೆಲವು ಪ್ರೊಸೀಜರು ಪ್ರಕಾರವಾಗಿ ಇದನ್ನು ಕೂಡ ನಾನು ಹೇಳ್ತೀನಿ. ಮತ್ತು ಅರಳಿ ಮರವನ್ನು ಪ್ರದಕ್ಷಿಣೆ ಮಾಡೋದಕ್ಕೂ ಕೂಡ ಹೇಳ್ತೀನಿ. ನಾಗನ ಪೂಜೆ ಮಾಡೋದಕ್ಕೂ, ಬೆಳ್ಳಿ ನಾಗ ಪೂಜೆ 48 ದಿವಸದ್ದು, ಈ ಥರ ಒಟ್ಟಿನಲ್ಲಿ ಆಯಾ ಟೈಮಿಗೆ ಆಯಾ ವ್ಯಕ್ತಿಯ ಒಂದು ಎನರ್ಜಿ ಯಾವ ರೀತಿ ಇದೆ ಅಂತೇಳಿ ನೋಡಿಕೊಂಡು ನಾನು ಹೇಳ್ತೀನಿ. ಅದೇ ಪ್ರಕಾರವಾಗಿ ನಡ್ಕೊಂಡು ಇಲ್ಲಿವರೆಗೂ ಒಳ್ಳೆ ಕ್ಲೈಂಟ್ಸ್ಗಳು ಯಾರ್ಯಾರೆಲ್ಲ ಎಲ್ಲರೂ ಒಳ್ಳೊಳ್ಳೆ ಕ್ಲೈಂಟ್ಸ್ಗಳು, ಅವ್ರಿಗೆಲ್ಲದೂ ಕೂಡ ಒಳ್ಳೆಯದಾಗಿದೆ. ಅವರಲ್ಲಿರ್ತಕ್ಕಂಥ ನಕಾರಾತ್ಮಕ ಭಾವನೆಗಳಾಗಿರ್ಬೋದು, ನಕಾರಾತ್ಮಕ ಶಕ್ತಿಗಳಾಗಿರ್ಬೋದು, ಅದೆಲ್ಲ ಧನಾತ್ಮಕ ಶಕ್ತಿಯ ರೂಪದಲ್ಲಿ ರೂಪುಗೊಂಡು ಅವ್ರ ಲೈಫಲ್ಲೆಲ್ಲ ತುಂಬಾ ಒಳ್ಳೆಯದಾಗಿದೆ. ಈಗ ಪ್ರಕೃತಿಯಲ್ಲಿ ಇರುವಂತಹ ಪ್ರತಿಯೊಂದು ಗಿಡ ಮರಗಳಲ್ಲೂ ಕೂಡ ಶಕ್ತಿ ಇದೆ, ಆದರೆ ಕೆಲವೊಂದೊಂದು ವಿಶಿಷ್ಟವಾಗಿರ್ತಕ್ಕಂಥ ಶಕ್ತಿ ಅನ್ನೋದು ಇದ್ದೇ ಇರುತ್ತೆ. ಇವಾಗ ನೋಡಿ, ಈಗ ನಾನು ಶಾಸ್ತ್ರ ಹೇಳೋದು ಕಲ್ತಿದ್ದೀನಿ, ಹಾಗೆ ಹಿಂಗೆ ವಿಶಿಷ್ಟವಾಗಿರ್ತಕ್ಕಂತಹ ಈಗ ಸಾಮಾನ್ಯ ಜನರಲ್ಲೂ, ನಮ್ಮ ಸಾಮಾನ್ಯ ಜನರಲ್ಲೂ ಕೂಡ ಅಷ್ಟೇ ಒಬ್ಬೊಬ್ಬ ವಿಶಿಷ್ಟ ವ್ಯಕ್ತಿಗಳನ್ನೆಲ್ಲ ನಾವು ನೋಡಬಹುದಲ್ವ. ದೇವಮಾನವರಾಗಿರೋ ಅಂಥವ್ರನ್ನೆಲ್ಲ ನೋಡ್ಬೋದು. ಅವ್ರಿಗೂ ಕೂಡ ಅಷ್ಟೇ ನಾವು ಆರಾಧನೆಯನ್ನು ಮಾಡ್ತೀವಲ್ಲ, ಹಾಗೆಯೇ ವಿಶಿಷ್ಟವಾಗಿರ್ತಕ್ಕಂಥ ಶಕ್ತಿಯನ್ನು ಹೊಂದಿರ್ತಕ್ಕಂಥ ಗಿಡ ಮರಗಳನ್ನು ಕೂಡ ನಾವು ನೋಡಬಹುದಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಚಿಗುರುತ್ತಾ ಇದೆ. ನೋಡಿ, ಇದು ಗಣಪತಿಯ ಸ್ವರೂಪ ಅಂತಲೂ ಕರೀತಾರೆ. ಮತ್ತು ಸಂಕ್ರಾಂತಿ ಹಬ್ಬದ ದಿವಸದಂದು ರಥಸಪ್ತಮಿ ಇರುತ್ತಲ್ಲ, ಆವಾಗಲೂ ಕೂಡ ಅಷ್ಟೇ ನಾವು ಸೂರ್ಯನಿಗೆ ಆರ್ಘ್ಯವನ್ನು ನೀಡುವ ಮುಖಾಂತರವಾಗಿ ನಾವು ಎಕ್ಕದ ಗಿಡವನ್ನು ಪೂಜೆಯನ್ನು ಮಾಡ್ತೀವಿ. ಸಂಕ್ರಾಂತಿ ಹಬ್ಬದಲ್ಲೂ ಕೂಡ ಅಷ್ಟೇ ಎಕ್ಕದ ನೀರನ್ನು ಹಾಕ್ಕೊಳ್ತೀವಿ. ನಾನು ಈಗ ಮದುವೆ ಆಗಿರದೇ ಇರ್ತಕ್ಕಂತಹ ಹುಡುಗ ಹುಡುಗಿಯಾಗಲಿ ಕೆಲವು ಸಜೆಷನ್ ಕೊಡ್ತಾ ಇರ್ತೀನಿ. ಹೆಂಗಪ್ಪ ಅಂದರೆ, ಈ ಎಕ್ಕದ ಎಲೆಯಲ್ಲಿ ಅವರ ಹೆಸರನ್ನು ಬರೆಯೋದಕ್ಕೆ ಹೇಳ್ತೀನಿ. ತೆಗೆದುಕೊಂಡು ಹಾಲಿರುತ್ತೆ, ನೀಟಾಗಿ ಹುಷಾರಾಗಿ ತೆಗೆದುಕೊಂಡು ಫಸ್ಟ್ ವಾಶ್ ಮಾಡ್ಕೊಂಡ್ಬಿಡ್ಬೇಕು. ಹಾಲು ಅದೆಲ್ಲ ಕ್ಲಿಯರ್ ಆಗಬೇಕು. ಇದು ಹಾಲೇನಾದ್ರು ಕಣ್ಣಿಗೆ ಬಿದ್ದುಬಿಟ್ರೆ ತುಂಬ ಕಷ್ಟ. ಸೊ ಹಾಗಾಗಿ ಅವರ ನೇಮನ್ನು ಬರೀಬೇಕು. ಬರೆದಿದ್ದ ಆದಮೇಲೆ ಒಂದು 3 ಜನ ಅಥವಾ 5 ಜನ ಮುತ್ತೈದೆಯರು, ಹುಡುಗಂಗಾಗಲಿ ಹುಡುಗಿಗಾಗಲಿ ಮದುವೆ ಆಗಿರೋದಿಲ್ಲ ಅಂಥವರಿಗೆ ಇದು ಸುರಿಗೆ ನೀರು ಅಂತೇಳಿ ಹಾಕ್ತಾರೆ. 3 ದಾರಿ ಕೂಡಿರ್ತಕ್ಕಂತಹ ನೀರನ್ನ ತೆಗೆದುಕೊಂಡು ಬರಬೇಕು 3 ಜಾಗದಿಂದ. ಅದು ಪ್ರೊಸೀಜರ್ ಇದೆ. ಅದೇ ಪ್ರಕಾರವಾಗಿ ಮಾಡಿಕೊಂಡ್ರೂ ಕೂಡ ಅಷ್ಟೇ ಕೆಲವೊಂದು ಕೆಟ್ಟ ದೃಷ್ಟಿ ಇರುತ್ತೆ ನೋಡಿ. ಈಗ ಹುಡುಗ ಹುಡುಗಿ ಏನೇ ಚೆನ್ನಾಗಿದ್ರು ಅವ್ರಿಗೆ ಮದುವೆ ಆಗ್ತಾ ಇರೋದಿಲ್ಲ, ಆ ಒಂದು ಕೆಟ್ಟ ದೃಷ್ಟಿ ಇರುತ್ತಲ್ಲ, ಆ ಕೆಟ್ಟ ದೃಷ್ಟಿನೂ ಕೂಡ ತೆಗೆದಾಕುವಂತಹ ಶಕ್ತಿ ಸಾಮರ್ಥ್ಯ ಈ ಎಕ್ಕದ ಗಿಡಕ್ಕೆ ಇದೆ. ನಾಗನ ಪೂಜೆ, ನಾಗನ ಆರಾಧನೆ ಮತ್ತು ಅರಳಿ ಮರದ ಪ್ರದಕ್ಷಿಣೆ, ಎಕ್ಕದ ಗಿಡದ ಪೂಜೆ, ಬಿಳಿ ಎಕ್ಕದ ಗಿಡದ ಪೂಜೆ ಮತ್ತು ಪ್ರದಕ್ಷಿಣೆಯಿಂದನೂ ಕೂಡ ತುಂಬ ಲಾಭದಾಯಕವಾಗಿದೆ.
ಥ್ಯಾಂಕ್ ಯು.